ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್ ನಿಮಗೊಂದು ಬಹಳ ಕರ್ನಾಟಕ ರಾಜ್ಯದ ಒಂದು ಸಾಮ್ರಾಜ್ಯ ತೋರಿಸ್ಲಿಕ್ಕೆ ಬಂದಿದ್ದೀನಿ. ನಾವು ಅನೇಕ ಸಾಮ್ರಾಜ್ಯಗಳನ್ನ ತೋರಿಸಿದ್ದೀವಿ ಈಗಾಗಲೇ. ನೀವು ಎಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಮಗೆ ಬೆಂಬಲ ಕೊಡ್ತಾ ಇದ್ದೀರಾ, ಸ್ಫೂರ್ತಿ ಕೊಡ್ತಾ ಇದ್ದೀರಾ. ಆದರೆ ಇವತ್ತೊಂದು ಈ ಸಾಮ್ರಾಜ್ಯ ನಿಜಕ್ಕೂ ನಿಮಗೆ ತುಂಬ ವಿಚಲಿತರಾಗ್ತೀರಾ, ಕುತೂಹಲ ಬೀಳ್ತೀರಾ ಮತ್ತು ಬಹಳ ದಿಗ್ಮೂಢ ಸಹಿತ ಆಗ್ತೀರಾ. ಯಾಕೆಂದರೆ ಇಂಥ ಒಂದು ದಿಟ್ಟ ಮಹಿಳೆ, ಒಂದು ಸಾಮ್ರಾಜ್ಯದ ನೇತಾರ, ಕರ್ನಾಟಕದ ಹುಲಿ ಅಂತ ನಾವು ಈಗಾಗಲೇ VL ಪಾಟೀಲರ ಸಾಮ್ರಾಜ್ಯದ ಬಗ್ಗೆ ಅನೇಕ ಎಪಿಸೋಡ್ಗಳನ್ನ ಮಾಡಿದ್ದೀವಿ. ನೀವು ಅದನ್ನೆಲ್ಲ ನೋಡಿದ್ದೀರಾ. ಅವರ ಸುಪುತ್ರಿ ಪ್ರತಿಭಾ ಪಾಟೀಲ್ ಅವರ ಬಗ್ಗೆ ಹೇಳಿಕ್ಕೆ ಬಂದಿದ್ದೇನೆ. ಪ್ರತಿಭಾ ತಾಯಿ ಪಾಟೀಲ್, ಪ್ರತಿಭಾ ಅಕ್ಕ ಪಾಟೀಲ್ ಅಂತ ಎಲ್ಲರಿಗೂ ನೇರ ದಿಟ್ಟ ನಿರಂತರ ಧೈರ್ಯದಿಂದ ಹೋರಾಡುವಂಥ ದಿಟ್ಟ ಮಹಿಳೆ. ಅವಳಲ್ಲಿ ಇಂಥ ಶಕ್ತಿ ಇತ್ತು, ಯಾರು ಮುಂದೆ ಬಂದರೂ ಸಹಿತ ಅವರ ಮಾತಿನಿಂದ ಹೆದರ್ತಿದ್ರು. ಭ್ರಷ್ಟರಂತೂ ಅಲ್ಲಿ ಸಮೀಪನೇ ಬರ್ತಾ ಇದ್ದಿರಲಿಲ್ಲ. ಯಾವಾಗಲೂ ಪ್ರಾಮಾಣಿಕ, ಯಾವಾಗಲೂ ಸತ್ಯದ ಮಾತು, ಯಾವುದೇ ನ್ಯಾಯ ನಿರ್ಧಾರಗಳನ್ನು ತಕ್ಷಣವೇ ಕ್ಷಣಾರ್ಧದಲ್ಲಿ ಬಗೆಹರಿಸುವಂಥ ಪ್ರತಿಭಾ ತಾಯಿ ಅಕ್ಕ ಪಾಟೀಲ್ ಬಗ್ಗೆ ಹೇಳಿಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಇವತ್ತು 1989ರಲ್ಲಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತವೇ ಅರಬಾವಿ ಕ್ಷೇತ್ರ ನೋಡ್ತಾ ಇತ್ತು. ಅರಬಾವಿ ಕ್ಷೇತ್ರದಲ್ಲಿ ಆವಾಗ ಜಾರಕಿಹೊಳಿ ಸಾಮ್ರಾಜ್ಯ ಇದ್ದಿರಲಿಲ್ಲ. ಜಾರಕಿಹೊಳಿ ಸಾಮ್ರಾಜ್ಯ ಏನು ರಾಜಕಾರಣಕ್ಕೆ ಬಂದಿರಲಿಲ್ಲ. ಆವಾಗ 1971ರಲ್ಲಿ ಕರ್ನಾಟಕ ರಾಜ್ಯದ ವೀರೇಂದ್ರ ಪಾಟೀಲರ ಸರ್ಕಾರ ಕರ್ನಾಟಕದಲ್ಲಿತ್ತು. ಆವಾಗ ರಾಯಭಾಗದ ಹುಲಿ, ಕರ್ನಾಟಕದ ಹುಲಿ ಎಂದೇ ಹೆಸರು ಪಡೆದಿರುವ ವಸಂತರಾವ್ ಪಾಟೀಲ್ ಅವರು ಸಮಾಜ ಕಲ್ಯಾಣ ಮಂತ್ರಿ ಇದ್ದರು. ವೀಕ್ಷಕರೇ, ಇದನ್ನು ಗಮನಹರಿಸಿ ಕೇಳ್ಕೊಳ್ಳಿ, ಬಹಳ ಕುತೂಹಲದಿಂದ ಕೇಳಿ. ಸಾಮ್ರಾಜ್ಯಗಳನ್ನ ಮತ್ತೊಮ್ಮೆ ಇಂಥ ಸಾಮ್ರಾಜ್ಯಗಳು ಬರೋದಿಲ್ಲ. ಈಗೆಲ್ಲ ಸಾಮ್ರಾಜ್ಯಗಳು ಬರೋದು ಎಲ್ಲ ನೀವು ನೋಡ್ತಾ ಇದ್ದೀರಾ ಭ್ರಷ್ಟ ಸಾಮ್ರಾಜ್ಯ. ಆದರೆ ಇದು ಇತಿಹಾಸದ ಸಾಮ್ರಾಜ್ಯ. ಇಂಥ ಸಾಮ್ರಾಜ್ಯಗಳ ಬಗ್ಗೆ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇಂಥ ಒಬ್ಬ ಪ್ರತಿಭಾ ಪಾಟೀಲ್ ಅಕ್ಕ ರಾಮಕೃಷ್ಣ ಹೆಗಡೆ ಅವರ ಜೊತೆ ಬಹಳ ಸಮೀಪವರ್ತಿಗಳು, ಅವರ ಜೊತೆ ಬಹಳ ಅನನ್ಯ ಸಂಬಂಧವೂ ಇತ್ತು. ಮಗಳಂದು ಪ್ರೀತಿ ಮಾಡ್ತಿದ್ರು ರಾಮಕೃಷ್ಣ ಹೆಗಡೆಯವರು. ಯಾಕಂದರೆ 1971ರಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ VL ಪಾಟೀಲರು, ಆ VL ಪಾಟೀಲರು ವೀರೇಂದ್ರ ಪಾಟೀಲ್ ಜೊತೆ ಏನೋ ರಾಜಕೀಯ ಸಂಬಂಧ ಮುರಿದು ಬಿದ್ದಾಗ ತಕ್ಷಣ ಸಂಪುಟದಿಂದ ರಾಜೀನಾಮೆ ಕೊಟ್ಟು ಆ ಸರ್ಕಾರ ಬೀಳಿಸಿದಂಥ ಒಬ್ಬ ದಿಟ್ಟ ಹೋರಾಟಗಾರ, ಅಂದರೆ ಕರ್ನಾಟಕದ ಹುಲಿ ಅಂತ ಹೆಸರು ಪಡೆದಿದ್ರು. ಟಿಪ್ಪು ಸುಲ್ತಾನ್ಗೆ ಮೈಸೂರು ಹುಲಿ ಅಂದರೆ ಇಲ್ಲಿ ಕರ್ನಾಟಕದ ಹುಲಿ VL ಪಾಟೀಲ್ ಅಂತಿದ್ರು. ವೀಕ್ಷಕರೇ, VL ಪಾಟೀಲರು ಯಾವಾಗಲೂ ಸಜ್ಜನ ಸರಳ ರಾಜಕಾರಣಿ, ಯಾವುದೇ ವಿವಾದಾಸ್ಪದ ವ್ಯಕ್ತಿ ಅಲ್ಲ. ತನ್ನ ವ್ಯಕ್ತಿತ್ವಕ್ಕೆ ಸ್ವಲ್ಪ ಧಕ್ಕೆ ಬಂದರೆ ತಕ್ಷಣ ಅವರು ಅಧಿಕಾರ ಪದತ್ಯಾಗ ಮಾಡ್ತಿದ್ರು. ಯಾರಿಗೂ ಅನ್ಯಾಯ ಮತ್ತು ಮೋಸ ಮಾಡಲಾರದಂಥ ಏಕೈಕ ರಾಜಕಾರಣಿ ಅಂದರೆ ಕರ್ನಾಟಕದ ರಾಯಭಾಗದ ಹುಲಿ VL ಪಾಟೀಲ್. ಅವರ ಪ್ರೀತಿಯ ಸುಪುತ್ರಿ ಪ್ರತಿಭಾ ಅಕ್ಕ ಪಾಟೀಲ್ ಅರಬಾವಿ ಕ್ಷೇತ್ರದಲ್ಲಿ 1981ರಲ್ಲಿ ಏನು ಮಾಡಿದ್ರು ಗೊತ್ತಾ? ಅವರು ರಾಮಕೃಷ್ಣ ಹೆಗಡೆ ಅವರನ್ನು ಕಾಡಿ ಬಿಡಿ ಟಿಕೆಟ್ ಕೇಳಿದರು. ಆದರೆ ಟಿಕೆಟ್ ಅವರಿಗೆ ಸಿಗಲಿಲ್ಲ. ಜನತಾದಳ ಆವಾಗ ಟಿಕೆಟ್ ಸಿಗಲಿಲ್ಲದ ಕಾರಣ ಅವರು ಪಕ್ಷೇತರರಾಗಿ ಅರಬಾವಿ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದಾಗ ಅವರು ಚಿಹ್ನೆ ಯಾವ್ದು ಪಡೆದರು ಗೊತ್ತಾ ನಿಮಗೆ? ಕಾಡಿ ಬೇಡಿ ಹುಲಿ ಚಿತ್ರ ಪಡೆದರು. ಹುಲಿ ಚಿತ್ರಕ್ಕೆ ಓಟ್ ಹಾಕಿ ಹುಲಿಯಂತೆ ಬದುಕಿ ಅರಬಾವಿ ಕ್ಷೇತ್ರದ ಜನತೆ, ಇಡೀ ಗೋಕಾಕ್ ತಾಲೂಕಿನ ಜನತೆ, ನೀವು ಹುಲಿಗೆ ಓಟ್ ಹಾಕಿ ಹುಲಿಯಂತೆ ನೀವು ಬದುಕ್ರಿ, ಮೆರೇರಿ ಅಂತ ಹೇಳ್ತಿದ್ರು. ಆವಾಗ ಆ ಜೀವಂತ ಹುಲಿಯನ್ನೇ ಅರಬಾವಿ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಅದನ್ನು 33 ನಂಬರ್ ಜೀಪಿನ ಮೇಲೆ ಹಿಂದೆ ಕೂತ್ಕೊಂಡು ಮತದಾರರ ಹತ್ರ ಮತ ಯಾಚಿಸಿದರು. ತಕ್ಷಣ ಆವಾಗ ತಹಸೀಲ್ದಾರ್ ಕಚೇರಿಗೆ ಆ ಹುಲಿಯೊಂದಿಗೆ ಬಂದಾಗ ಅಲ್ಲಿಯ ಅಧಿಕಾರಿಗಳು ಹೌವಾರಿ ಕುರ್ಚಿ ಬಿಟ್ಟು ಓಡಿ ಹೋದದ್ದು ಒಂದು ಇತಿಹಾಸ ಇದೆ. ವೀಕ್ಷಕರೇ, ಅರಬಾವಿ ಕ್ಷೇತ್ರ ಗೋಕಾಕ್ ತಾಲೂಕು ಇಡೀ ವಿಶ್ವ ನೋಡುವಂಥ ಅನೇಕ ಸಾಮ್ರಾಜ್ಯಗಳನ್ನ ನಿರ್ಮಾಣ ಮಾಡಿದಂಥ ಗೋಕಾಕ್ ತಾಲೂಕು. ಸತ್ಯಪ್ಪನ ದರ್ಬಾರ ಬಗ್ಗೆ ಹೇಳಿದ್ದೀವಿ, ಇಳಿಗೇರ ಬಗ್ಗೆ ಹೇಳಿದ್ದೀವಿ, ಸಿಂದಗಿಯರ ಬಗ್ಗೆ ಹೇಳಿದ್ದೀವಿ, ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದ್ದೀವಿ, ರಮೇಶ್ ಜಾರಕಿಹೊಳಿ ಬಗ್ಗೆ ಹೇಳಿದ್ದೀವಿ. ಅನೇಕರ ಪ್ರತಿಯೊಂದು ಸಾಮ್ರಾಜ್ಯದ ವಿಷಯಗಳನ್ನ ನಾವು ಹೇಳ್ತಾ ಬಂದಿದ್ದೀವಿ. ವೀಕ್ಷಕರೇ, ಇವತ್ತೊಂದು ಪ್ರತಿಭಾ ಪಾಟೀಲ್ ಅಕ್ಕ ಅವರು ಯಾವ ರೀತಿ ಅಲ್ಲಿ ಅರಬಾವಿ ಕ್ಷೇತ್ರದಲ್ಲಿ ತಮ್ಮ ಪ್ರಚಾರವನ್ನು ಪ್ರಾರಂಭ ಮಾಡಿದರು. ಭಗೀರಥ ಪ್ರಚಾರ, ಮನೆ ಮನೆಗೆ ಪ್ರಚಾರ, ಎಲ್ಲವನ್ನೂ ನೋಡಿದಾಗ ಅವರಿಗೆ ಕುತೂಹಲ ಇಷ್ಟೊಂದು ಮೂಡ್ತಾ ಇತ್ತು. ಅಲ್ಲಿ ಮತದಾರರು ಸಹಿತ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟರು. ಆದರೆ ಅವರು ಅದೃಷ್ಟವಶಾತ್ ಪಕ್ಷೇತರ ಅಭ್ಯರ್ಥಿಯಾಗಿ ಸೋತರು. ಆದರೆ ಇನ್ನು ಜನರ ಮನಸ್ಸಿನಿಂದ ಆ ಜೀವಂತ ಹುಲಿ
ಎಂದೂ ಮಾಯವಾಗಿಲ್ಲ ವೀಕ್ಷಕರೇ. ಇಂಥ ಪ್ರತಿಭಾ ಪಾಟೀಲ್ ಅಲ್ಲಿ ಹುಲಿಯಂತೆ ಮೆರೆರಿ ನೀವು ಹುಲಿಗೆ ಓಟ್ ಹಾಕಿ ಅಂತ ಜೀವಂತ ಹುಲಿಯನ್ನೇ ತೆಗೆದುಕೊಂಡು ಬಂದಿದ್ರು. ಆ ಹುಲಿ ಎಲ್ಲಿಂದ ತಂದರು ಅದು ನಿಮಗೆ ಕುತೂಹಲ ಅಲ್ವಾ? ಅದನ್ನು ಕೇಳಿ ಈಗ ಸ್ಟೋರಿ ಹೇಳ್ತೀನಿ. ನವದೆಹಲಿಯಲ್ಲಿ ಒಂದು ದಿ ಗ್ರೇಟ್ ಸರ್ಕಸ್ ಅಂತ ಇತ್ತು. ಆ ಗ್ರೇಟ್ ಸರ್ಕಸ್ದಲ್ಲಿ ಪ್ರತಿಭಾ ಪಾಟೀಲ್ ಅವರು 15-20 ದಿವಸದ ಒಪ್ಪಂದದ ಮೇರೆಗೆ ಆ ಜೀವಂತ ಹುಲಿಯನ್ನು ಸರ್ಕಸ್ದಿಂದ ಆ ಸರ್ಕಸ್ ಮಾಲೀಕನ ಜೊತೆ ಒಪ್ಪಂದ ಮಾಡ್ಕೊಂಡು ತೆಗೆದುಕೊಂಡು ಬಂದರು. ಆ ಹುಲಿಯ ದೈನಂದಿನ ಖರ್ಚು ಇತ್ತು. ಅದರ ಮಾಸ್ಟರ್, ಅದಕ್ಕೊಂದು ಆಟ ಆಡಿಸುವವನ, ಅದನ್ನು ಪಳಗಿಸುವ ವ್ಯಕ್ತಿ, ಅದನ್ನು ಸಂರಕ್ಷಣೆ ಮಾಡುವ ವ್ಯಕ್ತಿಗೆ ದೈನಂದಿನವಾಗಿ ಆ ಹುಲಿಗೆ ಆಹಾರ ಹಿಡ್ಕೊಂಡು 14,000 to 15,000 ರೂಪಾಯಿ ಪ್ರತಿನಿತ್ಯ ಅದರ ಖರ್ಚಿತ್ತು. ಇವೆಲ್ಲ ಖರ್ಚವನ್ನು ತಲೆದೂಗಿದಾಗ ಇವರು ಆ ಮಾಸ್ಟರ್ ಮೈಂಡ್ ನೋಡಿ ಅವ್ರದ್ದು ಹೇಗಿತ್ತು. ಅಲ್ಲಿ ದೆಹಲಿಯಿಂದ ಆ ಜೀವಂತ ಹುಲಿಯನ್ನು ತಂದು ಇಲ್ಲಿ ಅರಬಾಮಿ ಕ್ಷೇತ್ರದಲ್ಲಿ ತೋರಿಸಿದರೆ ಇಡೀ ಅರಬಾಮಿ ಕ್ಷೇತ್ರ ಇನ್ನೂ ಮರ್ತಿಲ್ಲ. ಅಂಥ ಒಂದು ಪ್ರತಿಭಾ ಪಾಟೀಲ್ ಏನಾದರೂ ಅರಬಾಮಿ ಕ್ಷೇತ್ರದಿಂದ ಆವಾಗ ಎಲ್ಲಾದರೂ ಶಾಸಕರಾಗ್ತಿದ್ರಂದರೆ ಇಡೀ ಕರ್ನಾಟಕದಲ್ಲಿ ಒಂದು ಮಹಿಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಎಲ್ಲಿ ಈ ನಮ್ಮ ಸಹೋದರಿ ನಮ್ಮನ್ನು ಎಲ್ಲಾದರೂ ನಾಳೆ ದೊಡ್ಡ ಹುದ್ದೆಗೆ ಹೋಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಅವರ ಸಹೋದರರೇ ಅಲ್ಲಿ ನಿಂತ್ಕೊಂಡು ಅವಳನ್ನು ಸೋಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ವೀಕ್ಷಕರೇ. ಈಗ ಆ ಸಹೋದರರ ಸಾಮ್ರಾಜ್ಯ ಬಗ್ಗೆನೂ ನಾವು ಹೇಳಿದ್ದೀವಿ. ಈಗಾಗಲೇ ಒಬ್ಬರು MLC ಇದ್ದಾರೆ, ಅಲ್ಲಿ ಮತ್ತೊಬ್ಬರು ರಾಯಬಾಗದ ಹುಲಿ ನ್ಯಾಯ ನಿರ್ಣಯ ಪ್ರತಿಕಾರದಿದ್ದಾರೆ, ಒಬ್ಬರು ಮಾಜಿ ಸಂಸತ್ ಬ್ಯಾರಿಸ್ಟರ್ ಇದ್ದಾರೆ, ಅವರು ಸಹಿತ ಒಮ್ಮೆ ಸಂಸತ್ ಸದಸ್ಯರಾಗಿದ್ದರು. ಈಗ ಮತ್ತೆ ಸಂಸತ್ ಸದಸ್ಯರಾಗಲಿಕ್ಕೆ BJPಯಿಂದ ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಾಮ್ರಾಜ್ಯದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಅಂದರೆ, ಅರಬಾವಿ ಮತ್ತು ಗೋಕಾಕ್ ಯಾವಾಗಲೂ ಹೆಸರುವಾಸಿಯಾದಂಥ ಅನೇಕ ಸಾಮ್ರಾಜ್ಯ, ಅನೇಕ ಇತಿಹಾಸಗಳನ್ನ ನಿರ್ಮಾಣ ಮಾಡಿದಂಥ ಈ ಗೋಕಾಕ್ ತಾಲೂಕ್, ಯಾಕೆಂದರೆ ಮೊದಲ ವಿದ್ಯುತ್ ತಯಾರಾದಂಥ ಗೋಕಾಕ್ ಫಾಲ್ಸ್ ಸಹಿತ ಇನ್ನೂ ಜೀವಂತ ಸಾಕ್ಷಿ ಇದೆ ವೀಕ್ಷಕರೇ. ಇಲ್ಲಿ 1818ರಲ್ಲಿ ಬ್ರಿಟಿಷರು ದುಬ್ದಾಳ ಪ್ರವಾಸಿ ಮಂದಿರದಲ್ಲಿ ಒಂದು ಹ್ಯಾಟ್ ಬಂಗ್ಲೆ ಅಂತ ಕಟ್ಟಿದ್ದು, ಇನ್ನೂ ಆ ಪ್ರವಾಸಿ ಮಂದಿರ ಜೀವಂತಿದೆ. ಆ ಹ್ಯಾಟ್ ಬಂಗ್ಲೆ ಕಟ್ಟಿದ ತಕ್ಷಣ ಬಾಂಬೆಯಲ್ಲಿ ಬೂಟ್ ಬಂಗ್ಲಾ ಕಟ್ಟಿಸಿದ್ರು. ಅದೇ ದಿನ 2 ನಿರ್ಮಾಣ ಆಗಿದ್ದು. ಇಲ್ಲಿ ಅವರ ಕರ್ನಲ್ ಇರ್ತಿದ್ರು ಈ ಉಸ್ತುವಾರಿ ನೋಡಲಿಕ್ಕೆ. ಆವಾಗ ಇದು ಘಟಪ್ರಭಾ ಅಂತ ಒಂದು ನದಿಯ ಹೆಸರು ಬಂತು. ಕೆಲವು ಜನರಿಗೆ ಘಟಪ್ರಭಾ ಅನ್ನೋದೇ ಗೊತ್ತಿಲ್ಲ. ಘಟಪ್ರಭಾ ಆನ್ಲೈನ್ ಗೂಗಲ್ದಲ್ಲಿ ನೋಡಿದ್ರು ಘಟಪ್ರಭಾ ಬರುತ್ತೆ, ಬೇರೆ ಯಾವ ಹೆಸರು ಬರೋದಿಲ್ಲ. ಘಟಪ್ರಭಾ ಅಂದರೆ ಏನು ಅದರ ಬಗ್ಗೆ ಮತ್ತೊಂದು ಸಾರಿ ಹೇಳ್ತೀನಿ. ಘಟಪ್ರಭಾ ಅಂದರೆ ಏನು ಅನ್ನೋದು ನಿಮಗೆ ಕುತೂಹಲ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಬೇಗನೆ ಅದನ್ನು ಪ್ರಸಾರ ಮಾಡ್ತೀವಿ. ಅದಕ್ಕಿಂತ ಮುಂಚಿತ ನಿಮಗೂ ಒಂದು ವಿನಂತಿ ಮಾಡ್ತೀನಿ, ಘಟಪ್ರಭಾದ ಅರ್ಥ ಏನು ನೀವು ತಿಳಿಸಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ. ಇವತ್ತು ಇದೊಂದು ನಿಮಗೆ ಒಂದು ಪ್ರಶ್ನೆ ಇದೆ, ಘಟಪ್ರಭಾ ಅಂದರೆ ಏನು, ಘಟಪ್ರಭಾದ ಅರ್ಥ ಏನು, ಅದಕ್ಕೆ ವಿಸ್ತಾರವಾದ ವರದಿ ನಾನು ಹೇಳ್ತೀನಿ. ಇಂಥ ಒಂದು ಪ್ರತಿಭಾ ಅಕ್ಕ ಪಾಟೀಲ್ ಕ್ವಾಲಿಫೈಡ್ MBA ಕಲ್ತಿದ್ರು. ಅವರು ಒಂದು ಅರಬಾಮಿ ಕ್ಷೇತ್ರದಲ್ಲಿ ಒಂದು ಜೀವಂತ ಹುಲಿ ತಂದು ಇಂಥ ಒಂದು ಸಾಮ್ರಾಜ್ಯ ಮಾಡಿದಂಥ ಗೋಕಾಕ್ ತಾಲೂಕಿನಲ್ಲಿಯೇ ಒಂದು ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಓಡಿ ಹೋಗುವಂಥ ಪರಿಸ್ಥಿತಿ, ಬೆರಗುಗೊಳಿಸುವಂಥ ಪರಿಸ್ಥಿತಿ ಇವತ್ತು ಆ ಚಿತ್ರದ ಸಮೇತ ಇವತ್ತು ಪ್ರತಿಭಾ ಅಕ್ಕ ಪಾಟೀಲ್ ಅವರ ಭಾವಚಿತ್ರ ಮತ್ತು ತಂದಂಥ ಹುಲಿಯ ಚಿತ್ರವನ್ನು ನಾವು ನಮ್ಮ ನಂಬರ್ 1 ಚಾನಲ್ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ವೀಕ್ಷಿಸಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇಂಥ ಸಾಮ್ರಾಜ್ಯ, ಇಂಥ ಘಟನೆಗಳ ಬಗ್ಗೆ ಹೇಳಲಿಕ್ಕೆ ನಮಗೆ ಇನ್ನೂ ಬಹಳ ಇಂಥ ಸ್ಟೋರಿಗಳಿವೆ. ಹಂತವಾಗಿ ಹೇಳ್ತಾ ಬರ್ತೀವಿ ವೀಕ್ಷಕರೇ. ನೀವೇನು ಮಾಡಬೇಕು ಗೊತ್ತಾ, ನಮ್ಮ ನಂಬರ್ 1 ಚಾನಲ್ ಫಾಲೋ ಮಾಡಬೇಕು ತಪ್ಪಲ್ಲದೆ. ನಂಬರ್ 1 ಚಾನಲ್ ಫಾಲೋ ಮಾಡಿದರೆ ಮತ್ತೊಬ್ಬರಿಗೆ ಸುದ್ದಿ ಬರುತ್ತೆ, ನಿಮಗೆ ನೇರವಾಗಿ ಸುದ್ದಿ ಬರುತ್ತೆ. ಸಬ್ಸ್ಕ್ರೈಬ್ ಆಗಿ ಅದನ್ನು ಶೇರ್ ಮಾಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಇಂಥ ಒಂದು ಸುದ್ದಿಗಳು ನಂಬರ್ 1 ಚಾನಲ್ದಲ್ಲಿ ಬರ್ತಾ ಇದ್ದಾವೆ. ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನೀವು ಸವಿಸ್ತಾರವಾಗಿ ನಮ್ಮ ಚಾನಲನ್ನು ಪ್ರತಿನಿತ್ಯ ತಪ್ಪದೆ ನೋಡ್ತಾ ಇರಿ. ಇದೇ ಇವತ್ತಿನ ಮಹತ್ವದ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ. ಮತ್ತೆ ಮಹತ್ವದ ಸಾಮ್ರಾಜ್ಯದೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.